ಸುರ್ಬಿ ಅಬ್ದುಲ್ ರಜಾಕ್ ಅವರೇ, ದಯವಿಟ್ಟು ನೀವು ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಡಿ. ನೀವು ಶುರು ಮಾಡಿದ್ದು ಏನು ಅಂದರೆ ಇಂಥದ್ದು ಯಾವತ್ತೂ ಆಗಬಾರ್ದು ಅನ್ನೋದು, ಅದ್ರ ಬಗ್ಗೆ ನಾವು ವೆರಿ ರೇರ್ ಆಗಿ ಅಗ್ರಿ ಮಾಡ್ತಾ ಇದ್ದೀವಿ. ಆಗಬಾರ್ದಿತ್ತಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಬಿಜೆಪಿ ಮನಸ್ಥಿತಿ ಕೆಟ್ಟೋಗುತ್ತೆ. ಮುಗಿಸ್ಲಿ. ನಿಮ್ಮ ಮನಸ್ಥಿತಿಗೆ ಏನೋ ಒಂದು ಪ್ರಶ್ನೆ ಆಗುತ್ತೆ ಹೊರತು ನಮ್ಮ ಮನಸ್ಥಿತಿ ಏನೂ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಒಂದು ಏನು ಲಾ ಆ್ಯಂಡ್ ಆರ್ಡರ್ದು ಏನಿದೆ ಇಲ್ಲಿ ಸಮಸ್ಯೆ ಅಂತ ಕೇಳಬಹುದು. ಆದರೆ ಒಂದು ಮನಸ್ಥಿತಿ ಏನು ಬರುತ್ತೆ ಅಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ನಮಗೇನು ಶಿಕ್ಷೆ ಆಗೋದಿಲ್ಲ ಎಂಬ ಪರಿಸ್ಥಿತಿ ಒಂದು ಉದ್ಭವ ಆಗುತ್ತೆ. ಇಂತಹ ನಾನು ಮಾತಾಡಿದಾಗ ನೀವು ಮಾತಾಡಬೇಡಿ, ಯಾಕೆಂದ್ರೆ ಹಂಗಾದಾಗ ಜನರಲ್ ವ್ಯೂವರ್ಸ್ ಅನ್ಕೋತಾರೆ ನಿಮಗೆ ಹೆದರಿಕೆ. ಸ್ಪೀಕರ್ ಕಂಪನಿಯಲ್ಲಿ ಕೆಲಸ ಮಾಡೋದು ಬಿಜೆಪಿ ಸರ್ಕಾರದಲ್ಲಿ ಹೇಳಿದ್ರೆ ಅದಕ್ಕೋ ಬಂದೇ ಲಾ ಅಂಡ್ ಆರ್ಡರ್ ಚೆನ್ನಾಗಿತ್ತಾ? ರಜಾಕ್ ಅಲ್ಲ, ಅಬ್ದುಲ್ ರಜಾಕ್ ಅವರೇ, ನಾನು ಹೇಳ್ತೀನಿ ಒಂದು ವ್ಯತ್ಯಾಸ ಏನು ಅಂತ. ಯಾಕೆ ನೀವು ಡಿಫೆಂಡಿಂಗ್ ದ ಇಂಡಿಫೆನ್ಸಿಬಲ್ ಮಾಡ್ತೀರಾ? ತಪ್ಪಾಗಿದೆ ಅಲ್ಲ, ಅಲ್ಲಿ ವಿಡಿಯೋನಲ್ಲಿ ಬಂದಿರೋದು ತಪ್ಪಾಗಿದೆ. ನನ್ನ ಬಗ್ಗೆ ಅಲ್ಲ ಡಿಬೇಟ್, ಈ ಟಾಪಿಕ್ ಒಂದು ಮಾತು ಹೇಳಿದ್ರೆ ಸುಮ್ಮನೆ ಮಾತಾಡಕ್ ಬಿಡಲ್ಲ. ಅಲ್ಲ, ನನಗೆ ನನ್ನ ಅನುಭವ ಏನು ಅಂದ್ರೆ, ಯಾರು ಮಾತಾಡ್ತಿದ್ರೆ ಅವ್ರನ್ನ ಇಂಟ್ರಪ್ಟ್ ಮಾಡಿದ್ರೆ ನೀವು ಅದು ಆರ್ಗ್ಯುಮೆಂಟ್ಗೆ ಭಯ ಅಂತ. ಕೇಳಿಸ್ಕೊಳ್ಳಿ ಒಂದೇ ನಿಮಿಷ. ಲಾ ಅಂಡ್ ಆರ್ಡರ್ ಯಾವ ತರ ಒಂದು ಸ್ಥಿತಿ ಕೆಟ್ಟದಾಗಿದೆ ಅಂದ್ರೆ, ಬಹಳಷ್ಟು 11 ತಿಂಗಳಲ್ಲಿ ನೋಡ್ತಿರುವಂತಹ ಘಟನೆಗಳು ಬಹಳಷ್ಟು ಆಗಿದೆ. 1,80,000 ಕ್ರೈಮ್ಸ್ ರಿಜಿಸ್ಟರ್ ಆಗಿರುವಂಥದ್ದು, ವಿಚ್ ಇಸ್ ಅ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ 2022ರಿಂದ. ಸೈಬರ್ ಕ್ರೈಮ್ಸ್ ಇನ್ಕ್ರೀಸ್ ಆಗಿದೆ. ಅದು ಬಿಟ್ಟು ನಿನ್ನೆ ರಾಮನವಮಿಯ ದಿವಸ ಆಗಿರುವಂತಹ ಘಟನೆ ನಿಜವಾಗ್ಲೂ ಅದು ವಿಡಿಯೋನಲ್ಲಿ ಬಹುಶಃ ಬಂದಿರಲಿಲ್ಲ ಅಂದರೆ ನಾವು ಇಷ್ಟು ಚರ್ಚೆ ಮೊದಲೇ ಮಾಡ್ತಾನೆ ಇರಲಿಲ್ಲ, ಯಾರೂ ನಂಬ್ತಾನೆ ಇರಲಿಲ್ಲ. ಇವರು ಹಿಂದೂ ಕತ್ರೆ ಮೇಹೆ ಅನ್ನೋ ವಿಷಯವನ್ನು ಇವರು ಸುಳ್ಳು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಆರೋಪ ಆಗ್ತಾ ಇತ್ತು. DK ಶಿವಕುಮಾರ್ ಅವರ ಬ್ರದರ್ ಆಗಿರುವಂಥ DK ಸುರೇಶ್ ಅವರು ಯಾವ ಥರ ಹೇಳಿಕೆ ಕೊಟ್ಟಿದ್ದಾರೆ ನೆನ್ನೆ, ರಾಮನ ಬಗ್ಗೆ ಒಂದು ಅವಮಾನದ ಒಂದು ಹೇಳಿಕೆ. ಇಲ್ಲ, ನಾವು ರಾಮನ್ ಪೂಜಿಸದೇ ಇಲ್ಲ ಅಂತ. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಟೆಲಿವಿಷನ್ ಸ್ಕ್ರೀನಲ್ಲಿ? ಅದೇ ಹೇಳಿಲ್ಲ ಆ ಥರ ರಾಮನ ಸ್ಟೆಪ್ನಿನ ಹಂಗಲ್ಲ, ಕೇಳಿಸ್ಕೊಳ್ಳಿ. ಮತ್ತೆ ರಾಮನ ಆರಾಧನೆ ಮಾಡುವಂಥದ್ದು ಕರ್ನಾಟಕದಲ್ಲಿ ಸಹಜ ಅಲ್ಲ. ಚಿಕ್ಕ ಕೌಂಟರ್ ನಿಮಗೆ ನಾನು ಕೇಳಿಸ್ಕೊಂಡೆ. ಅವ್ರು ಏನು ಹೇಳಿದ್ರು ಅಂದ್ರೆ, ಏನಪ್ಪ ನಾವೇನ್ ರಾಮನ್ಗೆ ಪೂಜೆ ಮಾಡಲ್ವಾ, ನಾವೇನ್ ಹಿಂದೂಗಳಲ್ವಾ, ಇದು ಶಾಲ್ ಹಾಕೊಂಡ್ಬಿಟ್ರೆ, ಕೇಸರಿ ಶಾಲ್ ಹಾಕೊಂಡ್ಬಿಟ್ರೆ ಬಿಜೆಪಿ ಅವರೇ? ಇಲ್ಲ, ಎಲ್ಲರೂ ಬಿಜೆಪಿ ಅವರಲ್ಲ, ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಒಂದ್ ನಿಮಿಷ, ಊರಲ್ಲಿರೋಂತಹ ಊರ ದೇವತೆಗಳ ಹೆಸರುಗಳೆಲ್ಲ ಹೇಳ್ಕೊಂಡು ಹೇಳ್ತಾರೆ, ನಾವು ಪೂಜೆ ಮಾಡುವಂಥದ್ದು ಇಂತಹ ದೇವತೆಗಳಿಗೆ. ನಮ್ಮದು ದ್ರಾವಿಡದ ಒಂದು ಧರ್ಮ, ನಮ್ದು ರಾಮನ್ ಧರ್ಮ ಅಲ್ಲ ಎಂಬುದನ್ನು ಒಂದು ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಅದು ಈ ಬೈಟಿಂಗ್ ಹೇಳಿಲ್ಲ ಆದ್ರೂ ಅವ್ರು ಹೇಳಿದ್ದಾರೆ. ಏನು ಇಲ್ಲ ಸರ್, ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿವಸದಲ್ಲಿ ಬರೀ ಬಿಜೆಪಿ ಅವ್ರಿಗೆ ಅಲ್ಲ ಇನ್ವಿಟೇಷನ್ಗೆ ಹೋಗಿದೆ, ಎಲ್ಲರಿಗೂ ಇನ್ವಿಟೇಷನ್. ಯಾರು ಹೋಗಕ್ಕೆ ಬೇರೆ ವಿಷಯ. ನಾನು ಹೇಳ್ತಿರೋದು ಇಷ್ಟೇ ನೋಡಿ, ಇಂತಹ ಒಂದು ಏನು ಘೋಷಣೆ ಕೂಗಿದ್ದಾರೆ, ಅವರನ್ನ ಬೈದಿದ್ದಾರೆ, ಅವರನ್ನ ಹೊಡೆದಿದ್ದಾರೆ, ಇಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಆಗಬಾರ್ದು, ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು. ನಿಮ್ ಕಡೆನೂ ಹೇಳ್ಬೇಕು, ಮಸೀದಿ ಮುಂದೆ ನಿಂತ್ಕೊಂಡು ಕಿರ್ಚಾರ್ ಬೇಡ್ರಪ್ಪ, ಜೈ ಶ್ರೀರಾಮ್ ರೋಡ್ ದೇವಸ್ಥಾನದಲ್ಲಿ ದೇವರ ಭಕ್ತಿಯಲ್ಲಿ ಜೈ ಶ್ರೀರಾಮ್ ಅಂತ ಕಿರ್ಚಿದ್ರೆ ಮಸೀದಿ ಮುಂದೆ ಮುಸಲ್ಮಾನರು ನಿಂತಿರುವಾಗ ಕಾರಲ್ಲಿ ಹೋಗ್ತಾ ಅವ್ರನ್ನ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇನ್ನ ಸತ್ಯ ಮುಂದಕ್ಕೆ ಬಂದಿಲ್ಲ. ಸತ್ಯ ಇದೆ. ನಿಮ್ದೇ ಶಾಸಕರು ಇದರಲ್ಲಿ ಬನಶಂಕರಿಯಲ್ಲಿ ಆಟೋ ಪಾರ್ಕಿಂಗ್ ವಿಷಯದಲ್ಲಿ ಕಿರ್ಚೋದ್ರಿಂದ ಸುಳ್ಳು ಸತ್ಯ ಆಗಲ್ಲ. ಇಲ್ಲ, ಭವ್ಯ ವಿಷಯ ಕೇಳಿಸ್ಕೊಳ್ಳಿ. ಈ ಘಟನೆ ಫಸ್ಟ್ ರಿಪೋರ್ಟ್ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ನಿನ್ನೆ ಇದೇ ಹೊತ್ತಿನಲ್ಲಿ. ಅದಾದಾಗ ರಜಾಕ್ ಅವ್ರು ಇಲ್ಲೇ ಇದ್ರು, ಇವ್ರಿಗೆ ಹೆಂಗ್ ಗೊತ್ತಾಯ್ತು ಮಸೀದಿ ಮುಂದೆ ಏನಾಯ್ತು ಅಂತ? ಕೇಳಿದ್ದಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಇನ್ನೂ ಇದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಇನ್ನೂ ಪ್ರಗತಿಯಲ್ಲಿದೆ. ನನಗೆ ಇನ್ಸ್ಪೆಕ್ಟರ್ ರಜಾಕ್ ನೀವು ಹೇಳೋದು ನೋಡಿದ್ರೆ ನನಗನ್ಸುತ್ತೆ ನೀವು ಸ್ಟ್ರೇಟ್ ಅದೇ ತರ ಹೋಗಿರ್ಬೋದು ಪೊಲೀಸ್ಗೆ. ಕೇಳಿಸ್ಕೊಳ್ಳಿ, ಪ್ರಶ್ನೆ ನಿಮ್ಗಲ್ಲ, ಪ್ರಶ್ನೆ ಸ್ವಾಮೀಜಿಗೆ. ಸ್ವಾಮೀಜಿ, ನನ್ನೊಂದು ಆರೋಪ ಇದೆ ಸ್ವಾಮೀಜಿ. ನನ್ನ ಆರೋಪ ಏನಂದ್ರೆ, ನೆಕ್ಸ್ಟ್ ನಿಮ್ಮ ಹತ್ರ ಬರ್ತೀನಿ. ನಾವು ಈ ತರ ಬೆಳವಣಿಗೆ ನೀವು ನೋಡಿದ್ರೆ ಇವಾಗ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗ್ತಿಲ್ಲ ಇದು. ಹೌದು, ಅತಿ ತುಷ್ಟೀಕರಣ,
ಆಗ್ತಿದ್ಯಲ್ವಾ? ರಿಸಲ್ಟ್ ಇದೆ ಆಗೋದು. ಈ ತರ ಗಲಭೆ ಗೂಬೆಗಳು ಹೊರಗೆ ಬರ್ತಾನೆ ಇರ್ತವೆ. ಆದ್ರೆ ಹಿಂದೂಗಳು ಎಲ್ಲೂ ಕೂಡ ಹಾದಿ ತಪ್ಪಿಲ್ಲ. ಪ್ರತಿ ಸಲ ರಜಾಕ್ ಮಾತಾಡುವಾಗ ಈಶ್ವರಪ್ಪ ಹಂಗ್ ಮಾತಾಡಿದ್ರು, ಇವ್ರು ಹಿಂಗ್ ಮಾತಾಡಿದ್ರು ಅಂತ ಹೇಳ್ತಾರಲ್ಲ, ಅವರ ಮಾತಿಗೆ ಯಾರು ಕೂಡ ಹಿಂದೂಗಳು ರೇಗಿ ಹೋಗಿಲ್ಲ. ಅದನ್ನು ಮೊದಲು ಅವರು ಗಮನಿಸಬೇಕು. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಇರ್ತಾನೆ ಇರ್ತಿರ್ಲಿಲ್ಲ. ಸಹಿಷ್ಣುತೆ ಪ್ರತಿ ನಮ್ಮಲ್ಲಿದೆ, ಸಾರಿನೂ ನಾವು ಎಷ್ಟು ಸುಮ್ನಿದ್ವಿ. ಎಲ್ಲ ಈಗ ನೋಡಿ, ಎಲ್ಲೆಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಿದೆ ಅಲ್ಲ, ವೆಸ್ಟ್ ಬೆಂಗಾಲ್ ಇರ್ಬೋದು, ಕಾಶ್ಮೀರ್ ಇರ್ಬೋದು, ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾನೆ ಇದೆ. ಈಗ ಕರ್ನಾಟಕದಲ್ಲೂ ಅದೇ ರೀತಿ ಸ್ಥಿತಿ ಇದೆ ಅಲ್ಲ, ಅದೇ ರೀತಿ ಸ್ಥಿತಿ ಇದೆ, ಅದೇ ರೀತಿ ಸ್ಥಿತಿ ಇದೆ. ರಜಾಕ್ ಅವ್ರೆ ನೋಡಿ, ನೀವು 5 ಸಾರಿ ಕೂಗ್ತೀರಾ, ನಾವು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಬೆಳಿಗ್ಗೆ ಪೂಜೆ ಮಾಡ್ತಾ ಇದೀವಿ, ಆದ್ರೆ ನಿಮ್ದೇನಾದ್ರೂ ನಿಲ್ಲಿಸ್ತೀವ? ನಮ್ಮ ಏರಿಯಾದಲ್ಲಿ ಉದಾಹರಣೆ, ನಮ್ಮ ಏರಿಯಾದಲ್ಲೇ ತಗೊಂಡ್ರೆ, ನಮ್ಮ ಏರಿಯಾದಲ್ಲಿ ನಿಮ್ಮವರು ಒಂದು 500 ಮೀಟರ್ ಯಾರೂ ಇಲ್ಲ, ಆದ್ರೆ ನಾವು ಕೇಳಿಸ್ಕೊಳ್ಳಲ್ವಾ? ಬೆಳಿಗ್ಗೆ ನೀವು ಕೂಗ್ತಿದ್ದೀರಾ, ನಿಮ್ದೇನೋ ಶ್ರದ್ಧೆ. ನಮ್ಮವ್ರು ಯಾರಾದ್ರೂ ಆ ರೀತಿ ಗಲಾಟೆ ಮಾಡಿದಾರ? ಹಾಗೇನೆ ನಮ್ಮ ಹಿಂದೂಗಳು ಉಲ್ಟಾ ಹಾಗೆ ಗಲಾಟೆ ಮಾಡಿದ್ರೆ ಏನಾಗ್ಬಹುದಿತ್ತು ಇವತ್ತು ಕರ್ನಾಟಕದಲ್ಲಿ? ನಿಮ್ಮ ಶಾಖೆಯಲ್ಲಿ ಮಾತಾಡಬೇಕು, ರಜಾಕ್ ಒಂದು ಅವ್ರೆ, ಚಾನೆಲ್ ಅಲ್ಲಿ ಶಾಖೆ ಅಲ್ಲ, ಕೂತ್ಕೊಂಡು ನೀವು ಸ್ವಲ್ಪ ಈ ತರ ಬೆದರಿಕೆಗಳನ್ನ ನನ್ನ ಮುಂದೆ ನಿಮ್ಮಂತವ್ರು ಹೇಳಿ, ಮುಖಂಡರು ಈ ತರ ಅನ್ನಿಸ್ಕೊಂಡವ್ರು ಬೆದರಿಕೆಗಳನ್ನ ನನ್ನ ಚಾನಲ್ ಮುಂದೆ ಹೇಳಿ, ಬಂದು ಈ ತರ ಅವರಿಗೆ ಪ್ರಚೋದನೆ ಕೊಡ್ತಿದ್ದಾರಲ್ಲ, ಹುಡುಗರು ಸ್ಥಿತಿ ಇಡೀ ದೇಶದಲ್ಲಿ ನಾವು ಪ್ರಶ್ನೆ ಕೇಳ್ತಿದ್ದಾರೆ ರಜಾಕ್ ಅವರೇ, ಹಿಂಗೆಲ್ಲ ಮಾತಾಡೋದು. ಆಚರಣೆ ಮಾಡಬೇಕು, ಮತ್ತೆಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು, ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ, ನಾವು ಸೆಲೆಬ್ರೇಷನ್ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದೇವೆ. ನಾನು ಹೇಳಿದೆ ಅಲ್ಲ, ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನೀವು ಅದನ್ನ ರಜಾಕ್ ಖಂಡಿಸ್ಬೇಕಿತ್ತು, ಮತ್ತೆ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಯಾವತ್ತಿಗೂ ಇಂಥವ್ರು ದಿನ ತಪ್ಪೇನೆ. ಕುಮ್ಮಕ್ಕು ನೀವು ಕೊಡ್ತಾ ಇದ್ದೀರಾ, ಇಲ್ಲ, ಮುಖಂಡರನ್ನ ಕುಮ್ಮಕ್ಕು ಅನ್ನಿಸ್ಕೊಂಡು. ಅಲ್ಲ. ಹೇಳಿ ಮತ್ತೆ ನೀವು ಒಂದು ಮಾತು ಹೇಳ್ತೀನಿ. ಒಂದು ಒಳಗಡೆ ಗಲ್ಲಿಗೆ ಎಸಿ ಅಂತ ಹೇಳಿ, ಎಂಕ್ವೈರಿ ಮಾಡಿ ಅಂತ ಹೇಳಿ, ಗಾಂಜಾ ಅದೇ ಹಾಕೊಂಡು ಬಂದು ನಿಮ್ಮ ಮಾಡ್ತಾರ, ಅದು ನಾವು ಹೇಳ್ಕೊಡ್ಬೇಕಾ ಪೊಲೀಸ್ದವ್ರಿಗೆ? ನಾವು ಅಲ್ಲ, ಹೇಳಕ್ಕೆ ದಯವಿಟ್ಟು ಇಷ್ಟಪಡ್ತೇನೆ. ನೀವು ಪೊಲೀಸ್ ಇದನ್ನ ಆಕ್ಷನ್ ಮೇಲೂ ಬಂದು ರಜಾಕ್ ಅವ್ರಿಗೆ ಅನುಮಾನ. ಅವರಿಗೆ ಪೊಲೀಸ್ ಆಕ್ಷನ್ ಮೇಲೂ ಇಲ್ಲ, ಯಡಲಿ ಅವರೇ, ಇವತ್ತು ಸದಾನಂದ ಗೌಡ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ, ಯಾವಾಗೆಲ್ಲ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅವಾಗೆಲ್ಲಾ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ತಪ್ಪುತ್ತೆ. ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಆಗೋ ರೀತಿ ಘಟನೆಗಳು ಪದೇ ಪದೇ ಆಗ್ತಿರುತ್ತೆ. ಶಾಂತಿ ಸುವ್ಯವಸ್ಥೆ ಅಂದ್ರೆ ಏನು? ಕಾಂಗ್ರೆಸ್ನವ್ರು ಬರೋದೇ ಇಂಥ ಘಟನೆಗಳಾಗ್ಲಿ ಅನ್ನೋದಕ್ಕ ಏನ್ ಇಂಟೆನ್ಷನ್ ಸದಾನಂದ ಗೌಡ್ರದು? ಅದು ರಾಜಕೀಯ ಇಂಟೆನ್ಷನ್ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದಕ್ಕೆ ಯಾವ ಸರ್ಕಾರಕ್ಕೂ ಪಕ್ಷಕ್ಕೂ ಮತ್ತು ಈ ರೀತಿಯಾಗಿರ್ತಕ್ಕಂಥ ದುಷ್ಕರ್ಮಿಗಳು ಮಾಡ್ತಕ್ಕಂಥ ಕೇಡಿಗೂ ಸಂಬಂಧ ಇರೋದಿಲ್ಲ. ಎಲ್ಲ ಸರ್ಕಾರಗಳು ಇದ್ದಾಗ, ಎಲ್ಲ ಪಕ್ಷಗಳು ಇದ್ದಾಗೂ ಸಹಿತ ಇಂಥ ಹಲವಾರು ಘಟನೆಗಳು ಆಗ್ತಾನೆ ಇರ್ತವೆ. ಅದಕ್ಕೆ ಮತಾಂಧತೆ ಕಾರಣ ಆಗಿರುತ್ತೆ, ಧರ್ಮಾಂಧತೆ ಕಾರಣ ಆಗಿರುತ್ತೆ. ಈ ಮತಾಂಧತೆ ಧರ್ಮಾಂಧತೆ ಅನ್ನುವುದು ಎಲ್ಲ ಧರ್ಮದಲ್ಲೂ ಇದ್ದಾವೆ, ಅದು ಒಂದಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸರ್ತಿ ಹೇಳ್ತಾ ಇದ್ರು ನಮ್ಮ ಬೊಮ್ಮಾಯಿಯವರು, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ. ಅರ್ಥ ಆಯ್ತಾ? ಈ ಕ್ರಿಯೆಗೆ ಪ್ರತಿಕ್ರಿಯೆ ಇದೆಯಲ್ಲ, ಈ ಪ್ರಚೋದನೆ ಅನ್ನೋದಿರುತ್ತೆ ನಿಮ್ಗೆ, ಗೊತ್ತಾಯ್ತಾ? ಇವರು ಪ್ರಚೋದನೆ ಅಭಯ ಆಗಲ್ವಾ? ಬ್ರದರ್ಸ್ ಅನ್ಬಿಟ್ರೆ ಅಭಯ ಆಗಲ್ವಾ? ನೀವೇನಾದ್ರೂ ಮಾಡಿ ನಾವಿದೀವಿ ಅಂತ ನೀವು ಎರಡು ಕಡೆ ಮಾತಾಡ್ಬೇಕು. ಯಾರೇ ಮಾಡ್ಲಿ, ಇವತ್ತಾಯ್ತಾ, ಅದಕ್ಕೆ ಇವರು ಪ್ರಚೋದನೆ ಮಾಡಿದ್ರೆ ಅವರು ರಿಯಾಕ್ಟ್ ಮಾಡ್ತಾರೆ, ಅವರು ಪ್ರಚೋದನೆ ನಮ್ಗೆ ಗೊತ್ತಿದೆ. ನಿಮ್ಮ ಪ್ರಚೋದನೆ ಯಾವ ಹಿಂದೂಗಳು ಏನೂ ಮಾಡಿಲ್ಲ ಅಂತ, ಏನ್ ಸಾಹಸಗಳಲ್ಲ ಸ್ವಾಮಿ, ಹಿಂದೂಗಳು ಸಹಿತ ಎಲ್ಲ ಮಾಡಿದ್ರೆ ಎಲ್ಲ ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಮುಸಲ್ಮಾನ್ ಪ್ರಶ್ನೆ ಮುಸಲ್ಮಾನ್ ಇದು ಅಲ್ಲ. ಇಲ್ರಿ, ಕೇಡಿಗಳಿಗೆ ಧರ್ಮ ಇಲ್ಲ, ಕ್ರೈಮ್ಗಳಿಗೆ ಧರ್ಮ ಇಲ್ಲ, ಇವರು ಎಲ್ಲಾ ಕಡೆಗೂ ಇರ್ತಾರೆ. ನೀವಂತ ಮೂಲಭೂತವಾದಿಗಳು ನಿಮ್ಮ ಹಿಂದುತ್ವದಲ್ಲೂ ಇದ್ದಾರೆ, ಮುಸ್ಲಿಮರಲ್ಲೂ ಇದ್ದಾರೆ, ಅಷ್ಟೇ ಯಾಕೆ ಕ್ರಿಶ್ಚಿಯನ್ನರಲ್ಲೂ ಇದ್ದಾರೆ. ಧರ್ಮಕ್ಕೂ ಮತ್ತು ಕೇಡಿಗೂ ಸಂಬಂಧ ಇಲ್ಲ. ಆದ್ದರಿಂದ ಎಷ್ಟೋ ಸರ್ತಿ ಆಗ್ತಕ್ಕಂಥ ಕ್ರಿಯೆಯ ಪ್ರತಿಕ್ರಿಯೆ ಆಗುತ್ತೆ. ದೇಶದ್ರೋಹಿ ಇದು ಈ ತರದ್ದು ಒಂದು ಉದಾಹರಣೆ ಕೊಡಿ, ಸಂಘಟನೆಯವರು ಮಾಡಿದ್ದಾರೆ ಅಂತ ಹೇಳಿ ಒಂದು ಉದಾಹರಣೆ ಕೊಡಿ. ಒಂದು ನಿಮಿಷ, ನಾನು ನಿಮ್ದು ಸಾಲಾಗಿ ಕೊಡ್ತೇನೆ. ನಿಮ್ಮದು ಪ್ರಶ್ನೆ ಅಲ್ಲ ಇಲ್ಲಿ, ನಾನು ಹೇಳ್ತಾ ಇರೋದು ಬಹಳ ಬ್ಯಾಲೆನ್ಸ್ ನೇ ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಪಕ್ಷ ಯಾವ್ದನ್ನು ಗೊತ್ತಿಲ್ಲ. ಗುಜರಾತ್ ನಲ್ಲಿ ಗೋಧ್ರಾ ನಂತರ ಆಗಿರ್ತಕ್ಕಂಥ ಹತ್ಯಾಕಾಂಡ, ನಮ್ಮ ಹಿಂದೂಗಳೇ, ಹಿಂದುತ್ವಗಳೇ, ಅರ್ಥ ಆಯ್ತಾ? ನೀವು ಮಾಡಿದಂತ ಹತ್ಯಾಕಾಂಡ ಇದೆ, ಯಾವ ಮಾಡಿಲ್ಲ ಜಗತ್ತಲ್ಲಿ.
ಇವತ್ತಲ್ಲ ಸ್ವಾಮಿ ಅದು. ಈಗ ನೀವು ಅನುಭವಿಸ್ತಿರಲಿಲ್ಲ. ನಿಮ್ಮ ಎಲ್ಲಾ ಪೂರ್ವಜ ಶಾಹಿಗಳು ಅನುಭವಿಸ್ತಾ ಇರೋದು ಅದರ ಪ್ರತಿಫಲವೇ. ಇಲ್ಲ ಯಡಳ್ಳಿ ಅವರೇ, ಜನರಲೈಸ್ ಮಾಡಿ ಮಾತಾಡಬೇಡಿ. ಇಲ್ಲ, particular ಮಾಡಬೇಡಿ. ಪುರೋಹಿತ ಶಾಹಿಗಳು ಅಂತ ಹೇಳಿ ನೀವು ಪುರೋಹಿತ ಶಾಹಿಗಳು ಅಂತ ಹೆಂಗ್ ಹೇಳ್ತೀರಿ? ಹಿಂದುತ್ವವಾದ ಅಂದ್ರೆ ಏನು? ಅಲ್ಲ, ಇವ್ರು